ರಾಜಕಾರಣಕ್ಕೂ ಹಗರಣಗಳಿಗೂ ಅವಿನಾಭಾವ ಸಂಬಂಧ. ಯಾವುದೇ ಹಗರಣ ನಡೆಯಲಿ ಅದರಲ್ಲಿ ರಾಜಕಾರಣಿಗಳ ಹೆಸರು ಕೇಳಿ ಬಂದೇ ಬರುತ್ತೆ. ಕೆಲವರು ಜೈಲಿಗೂ ಹೋಗ್ತಾರೆ. ಆದರೆ ಇದುವರೆಗೆ ಯಾವುದೇ ಪ್ರಭಾವಿ ರಾಜಕಾರಣಿಗೆ ಶಿಕ್ಷೆಯಾಗಿಲ್ಲ. ಪ್ರಭಾವಿ ರಾಜಕಾರಣಿಗಳ ಹೆಸರು ಅಪರಾಧ ಪ್ರಕರಣಗಳಲ್ಲಿ ಕೇಳಿಬರೋದು, ಅವರು ಆರೋಪ ನಿರಾಕರಿಸೋದು, ಕೇಸಿನ ವಿಚಾರಣೆಯೇ ಶುರುವಾಗದಂತೆ ನ್ಯಾಯಾಲಯಕ್ಕೆ ಅರ್ಜಿ ಹಾಕೋದು, ಕೊನೆಗೆ ಕೇಸಿನ ವಿಚಾರಣೆ ಶುರುವಾದಾಗ ಕೋರ್ಟಿಗೆ ಹಾಜರಾಗದಿರೋದು ಎಲ್ಲವೂ ಮಾಮೂಲೆ. ಇವರನ್ನ ಕಂಬಿ ಹಿಂದೆ ಕಳಿಸೋಕೆ ಕೋರ್ಟುಗಳು ಕೇವಲ ಆದೇಶ ನೀಡಿದರೆ ಸಾಕಾಗೋಲ್ಲ. ಬದಲಿಗೆ ಕಟು ಶಬ್ದಗಳಲ್ಲಿ ಪೊಲೀಸರನ್ನು, ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಬೇಕು. ಅರೆಸ್ಟ್ ಆಗಿ ಜೈಲಿಗೆ ಹೋದ್ರೂ ಅವರ ಸಂಕಟ ಮುಗಿಯೋದಿಲ್ಲ. ಬಹುಶಃ ಅವರಿಗೆ ಇಡೀ ಜೀವಮಾನದಲ್ಲಿ ಬರಬಹುದಾದ ಕಾಯಿಲೆಗಳೆಲ್ಲ ಜೈಲಿಗೆ ಹೋದ ಮೇಲೆ ಅಥವಾ ಹೋಗೋ ಸಮಯ ಹತ್ತಿರವಾದಾಗ ಬಂದು ಬಿಡುತ್ತವೆ. ಈಗ ಇದನ್ನೆಲ್ಲ ಹೇಳೋದಿಕ್ಕೆ ಕಾರಣ ಕಟ್ಟಾ ಅಂಡ್ ಸನ್ ಅರೆಸ್ಟ್ ಆಗಿರೋದು. ಅಂದಹಾಗೆ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಾಜಿ ಸಚಿವ, ನಾವೇ ಓಟು ಕೊಟ್ಟು ಗೆಲ್ಲಿಸಿ ಅಸೆಂಬ್ಲಿಗೆ ಕಳಿಸಿರೋ ಶಾಸಕ, ಜನಪ್ರತಿನಿಧಿ. ಇನ್ನು ಅವರ ಪುತ್ರ ಕಟ್ಟಾ ಜಗದೀಶ್ ಕೂಡ ಅಷ್ಟೇ, ಬಿಬಿಎಂಪಿ ಕಾರ್ಪೊರೇಟರ್, ಜನಪ್ರತಿನಿಧಿ. ಇವರಿಬ್ಬರೂ ಈಗ ಕಣ್ಣೀರಿಡುತ್ತಾ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಜಾಮೀನಿಗಾಗಿ ಇವರು ನಡೆಸಿದ ಯಾವ ಕಸರತ್ತು ಫಲ ಕೊಟ್ಟಿಲ್ಲ. ಇನ್ಮೇಲೆ ಇವರಿಗೆ ಯಾವ ಕಾಯಿಲೆ ಬರುತ್ತೋ ಏನೋ ಆ ಜಗದೀಶ್ವರನೇ ಬಲ್ಲ. ಈ ಅನುಮಾನ ಮೂಡೋಕೆ ಕಾರಣ ನಮ್ಮ ರಾಜಕಾರಣಿಗಳು ಭ್ರಷ್ಟಾಚಾರದ ಸುಳಿಗೆ ಸಿಕ್ಕು ಜೈಲು ಸೇರಿದಾಗ ಹೇಳಿರೋ ಕಥೆಗಳ ಇತಿಹಾಸ. ಒಬ್ಬೊಬ್ಬರದ್ದು ಒಂದೊಂದು ಸುಂದರ ಕಥೆ ಇದೆ. ಅದನ್ನು ನಂಬಬೇಕು, ನಂಬುವಂತೆ ಅವರು ವಾದ ಮಾಡಿದ್ದಾರೆ. ಅಂಥದ್ದೊಂದು ವಾದ ಮಾಡಿ ಛೀ ಅನ್ನಿಸಿಕೊಂಡವರಲ್ಲಿ ನಂಬರ್ 1 ಸುರೇಶ್ ಕಲ್ಮಾಡಿ, CWG ಸಂಘಟನಾ ಸಮಿತಿಯ ಮಾಜಿ ಅಧ್ಯಕ್ಷ. ಕಾಮನ್ವೆಲ್ತ್ ಹಗರಣದಲ್ಲಿ ₹100 ವಸ್ತುವಿಗೆ ₹1000 ಬಿಲ್ ಹಾಕಿದ ಪ್ರಕರಣದಲ್ಲಿ ಕಲ್ಮಾಡಿ ಪಾಲಿದೆ. ಇದರಲ್ಲಿ ಹಗರಣ ನಡೆದಿಲ್ಲ ಎಂದರೆ ಸಾಮಾನ್ಯ ಜನ ನಂಬೋದು ಕಷ್ಟ. ಅದೇ ಕಾರಣಕ್ಕಾಗಿ ಅವರೀಗ ಜೈಲು ಸೇರಿದ್ದಾರೆ. VVIPಗಳ ಸೆಂಟರ್ ಆಗಿರೋ ತಿಹಾರ್ ಜೈಲಲ್ಲಿ ಕಲ್ಮಾಡಿ ವಾಸ್ತವ್ಯ ಹೂಡಿದ್ದಾರೆ. ಆದರೆ ಈ ಕಲ್ಮಾಡಿಗೀಗ ಎಂಥ ಕಾಯಿಲೆ ಬಂದಿದೆ ಗೊತ್ತಾ? ಇವರು ಕೊಟ್ಟಿರೋ ಕಾರಣವೇನಾದರೂ ಕೋರ್ಟಲ್ಲಿ ಪ್ರೂವ್ ಆಗಿ ಹೋದರೆ ಇವರಿಗೆ ಶಿಕ್ಷೆ ಕೊಡೋದಿಕ್ಕೆ ದೇವರಿಂದಾನೂ ಸಾಧ್ಯ ಇಲ್ಲ. ಇವರಿಗೆ ಮರವಿನ ಕಾಯಿಲೆ ಇದೆಯಂತೆ. ಈ ಕಾಯಿಲೆ ಹೆಸರು ಡೈಮೆನ್ಷಿಯಾ. ಈ ಕಾಯಿಲೆ ಇದ್ದವರು ಗಜನಿಗಿಂತ ಗ್ರೇಟು. ಸಿನಿಮಾದಲ್ಲಿ ಗಜನಿ 15 ನಿಮಿಷದ ಹಿಂದಿನದಷ್ಟೇ ಮರೆತು ಹೋಗುತ್ತಾನೆ. ಆದರೆ ಈ ಕಲ್ಮಾಡಿ ಸಾಹೇಬರಿಗೆ ಹಳೆಯದೆಲ್ಲವೂ ಮರೆತು ಹೋಗುತ್ತೆ. ಇವರು ಈ ಕಾಯಿಲೆಯನ್ನೇ ಮುಂದಿಟ್ಕೊಂಡು ಕಾಮನ್ವೆಲ್ತ್ ಅಂದರೆ ಏನು, ದುಡ್ಡು ಅಂದ್ರೇನು, ನಾನ್ಯಾರು ಅಂತ ಕೇಳಿದ್ರೂ ಆಶ್ಚರ್ಯ ಇರೋದಿಲ್ಲ. ಯಾಕಂದರೆ ಅದು ಮರವಿನ ರೋಗದಲ್ಲಿ ಸಹಜ. ದೇಶದ ಮರ್ಯಾದೆ ಹೆಚ್ಚಿಸಬೇಕಾದ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲೇ ಇಷ್ಟು ದುಡ್ಡು ನುಂಗಿದ ಈ ಕಲ್ಮಾಡಿ ಸಾಹೇಬರು ಕೂಡ ಜನಪ್ರತಿನಿಧಿಯೇ, MP. ಜೈಲಲ್ಲಿಯೇ ಜೈಲ್ ಸೂಪರಿಂಟೆಂಡೆಂಟ್ ಜೊತೆ ಟೀ ಸ್ನ್ಯಾಕ್ಸು ತಿಂದ ಭೂಪ. ಇವರ ಈ ಕಾಯಿಲೆ ಮಾಧ್ಯಮಗಳಲ್ಲಿ ಸುದ್ದಿಯಾದ ಮೇಲೆ, ಹೌದಾ, ಹಂಗೇನಿಲ್ಲ, ನನ್ನ ನೆನಪಿನ ಶಕ್ತಿ ಚೆನ್ನಾಗೇ ಇದೆ ಎಂದವರು. ಈ ಹೇಳಿಕೆಯನ್ನ ನಾನು ಹೇಳಿದ್ದಲ್ಲ ಅಂತ ಮಾತು ಮರೆಸಿದ್ರೂ ಆಶ್ಚರ್ಯ ಏನಿಲ್ಲ. ಎಷ್ಟೆಂದ್ರೂ ಇದು ಮರವಿನ ಕಾಯಿಲೆ. ಸಂಸದರಾಗಿದ್ದಾಗ ಅಧಿವೇಶನಗಳಿಗೆ ಚಕ್ಕರ್ ಹೊಡಿತಿದ್ದ ಕಲ್ಮಾಡಿ ಸಾಹೇಬರಿಗೆ ಜೈಲಿಗೆ ಹೋದ್ಮೇಲೆ ಸಂಸತ್ ಕಲಾಪಕ್ಕೆ ಹೋಗಬೇಕು ಎನ್ನಿಸ್ಬಿಟ್ಟಿದೆ. ಜೈಲಿಂದ ಹೊರಗೆ ಬರೋದಕ್ಕೆ ಯಾವುದೋ ಒಂದು ಕಾರಣ ಬೇಕು. ಇಂಥ ವಾದಕ್ಕೆ ಕೋರ್ಟು ಸೊಪ್ಪು ಹಾಕಿಲ್ಲ. ಕಲ್ಮಾಡಿಗಿನ್ನೂ ಜೈಲಿನಿಂದ ಬಿಡುಗಡೆ ಸಿಕ್ಕಿಲ್ಲ. ಮುಂದೆ ಇನ್ಯಾವ ಕಾಯಿಲೆ ಬರುತ್ತೋ ಕಾದು ನೋಡಬೇಕು.